ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ, ಸಾಧನೆಯ ಶಿಖರು ಹುಲ್ಲು ಹಾಸಿನಂತಾಗಲಿ, ಹಾದಿ ಮುಳ್ಳುಗಳು ಹೂಗಳಂತಾಗಲಿ, ಯಶಸ್ಸು ರತ್ನ ಕಂಬಳಿಯಾಗಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ, ವರ್ಷದ ಎಲ್ಲಾ ದಿನಗಳು ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಸಂಕೇಶ್ವರ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾಧ್ಯಕ್ಷರು ಹಾಗೂ ಕನ್ನಡ ಪರ ಹೋರಾಟಗಾರರು, ಸಮಾಜ ಸೇವಕರು ಶ್ರೀ ಶಿವಾನಂದ ಲಕ್ಷ್ಮಣ್ ಸಮಕ್ಕನವರ್ ಇವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಇವರ ಹುಟ್ಟುಹಬ್ಬದಲ್ಲಿ ಶಾಲು ಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಎಲ್ಲರಿಗೆ ಸಿಹಿ ಹಂಚಿ ಸಡಗರದಿಂದ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಕರ್ನಾಟಕ ನವನಿರ್ಮಾಣ ವೇದಿಕೆ ತಾಲೂಕಾ ಅಧ್ಯಕ್ಷರು ಸುಧೀರ್ಗೌಡ ಪಾಟೀಲ್, ಮಹಾದೇವ್ ಡಾವರೆ, ನಾಗರಾಜ್ ನೇಸ್ರಿ, ಶಂಕರ್ ಮಾಡಲ್ಗಿಯನ್ನ, ರೂಪ್ ಸಿಂಗ್ ನಾಯ್ಕ್, ಸಾದಿಕ್ ಖಾಜಿ, ಮಲ್ಲಪ್ಪ ಹೆಗಡೆ, ಅರುಣ್ ವಿಜಾಪುರೆ, ಅವಧೂತ್ ವಿಜಾಪುರೆ, ಸೂರಜ್ ಪಾತ್ರೋಡ್, ಸುರೇಶ್ नेमाने, विश्वनाथ कंगराळकर, अक्षय मरडी, राहुल वारकरी, गोपी वारकरी, संतोष पाटील, अमित पाटील, सुभाष कासारकर, सुनील सपाटे, बाबू घोरपडे, अनेक ಸ್ನೇಹಿತರು, ಬಂಧು ಮಿತ್ರರು, ನಾಗರಿಕರು, ಕಾರ್ಯಕರ್ತರು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಶಿವಾನಂದ ಲಕ್ಷ್ಮಣ್ ಸಮಕ್ಕನವರ್ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ನಂತರ हो ಎಲ್ಲಿ ಬಿಡ್ರಿ ನಾ ಅನ್ರಿ ಸರ್ ಎಲ್ಲ ಶುಭಾಶಯಗಳು. ಶಿವ ಸಮ್ಮಕ್ಕನವರವರಿಗೆ ಈ ಕಡೆ ನೋಡ್ರಿ. ಸೊನ್ನೆ ಮಾಡಿದ್ರಿ ಫ್ಯಾನ್ ಕಾಲ ಕೊಡಕ್ರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಶಿವಾನಂದನ ಸಮಕ್ಕನವರವರ ಹುಟ್ಟುಹಬ್ಬದ ಶುಭ ಕೋರಲು ಇಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶುಭಾಶಯಗಳು ಶಿವಾನಂದನ ಸಮಕ್ಕನವರವರಿಗೆ. ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಧನ್ಯವಾದ ಹೇಳ್ತೇನೆ. ಸಂಕೇಶ್ವರ್ ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಸಮಕ್ಕನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀವಿ. ತಾವೆಲ್ಲರೂ ಈ ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಅವರು ಯಶಸ್ವಿ ಇದೇ ರೀತಿ ಬರಲಿ, ನೂರಾರು ಕಾಲ ಭಾಳ ಬದುಕಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಇವತ್ತು ನವನಿರ್ಮಾಣ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಶಿವಾನಂದ ಲಕ್ಷ್ಮಣ್ ಸಮಕ್ಕನವರು ಇವರ ಬಗ್ಗೆ ಮಾತಾಡಬೇಕಂದ್ರೆ, ನನ್ನ ತಿಳಿದ ಪೈಕಿ ಸುಮಾರು 5-6 ವರ್ಷದಿಂದ ಅನೇಕ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ.
ಅನೇಕ ಪಿಂಚಣಿದಾರರಿಗೆ, ಬಡವರಿಗೆ, ಆಮೇಲೆ ತಿಳುವಳಿಕೆ ಇಲ್ಲದವರಿಗೆ ತುಂಬ ಹೃದಯದಿಂದ ಸಹಾಯ ಮಾಡುತ್ತಾ ಈ ಸಮಾಜ ಸೇವೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಅವರಿಗೆ ಈ ಒಂದು ವೇದಿಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಸಿಗುವಂತೆ ಮಾಡಲಿ ಮತ್ತು ನೀವೆಲ್ಲ ಬಂದಂಥ ಎಲ್ಲ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಒಳ್ಳೆಯ ಲೀಡರ್ ಆಗಿ ಬೆಳೆಯಲಿ ಅಂತೇಳಿ ನನ್ನ ಒಂದು ಆಶಯ. ಪುರಸಭೆ ನಿಕಟಪೂರ್ವ ಸದಸ್ಯರು ಹಾಗೂ ಕ್ರಿಯಾಶೀಲ ವಕೀಲರಾದ ಪ್ರವೀಣ್ ನೇಸ್ರಿ ಇವರು ಆಗಮಿಸಿ ಹೂಮಾಲೆ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ದಿವಸ ಸಂಕೇಶ್ವರ ನಗರದಲ್ಲಿ ಈ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಸಂಘಟನೆಯಿಂದ ನಮ್ಮ ಎಲ್ಲ ಸಂಘಟನೆಯ ಹಿರಿಯ ಪದಾಧಿಕಾರಿಗಳು, ಎಲ್ಲ ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಹಾಗೂ ಸಂಕೇಶ್ವರ ನಗರದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಈ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಈ ಎಲ್ಲ ಕಾರ್ಯಕ್ರಮದ ಆಯೋಜಕರು ಯಾರಪ್ಪ ಅಂದ್ರೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿರ್ತಕ್ಕಂಥವರು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ನಿವೃತ್ತ ಜಿಲ್ಲಾ ನೌಕರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಂಕರ್ ಖಾತೆದಾರ್ ಸರ್ ಎಲ್ಲ ಕಾರ್ಯಕ್ರಮದ ವೆಚ್ಚ ಅರೇಂಜ್ಮೆಂಟನ್ನು ಆಯೋಜಕ ಅವರೇ ನಿರ್ವಹಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಗವಂತ ಬೀಳ್ಕೊಳ್ಳಿ ಅಂತಂದ್ರೆ ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಎಲ್ಲ ಸಮುದಾಯದವರು ಸೇರಿಸ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನು ನಾವು ಇವತ್ತಿಂದ ಸಂಕೇಶ್ವರ ನಮ್ಮ ನಾಯಕರಾಗಿರ್ಬೋದು, ನಮ್ಮ ಸುಧೀರ್ ಎಲ್ಲ ನಮ್ಮ ಸಂಘಟನೆ ನಾಗರಾಜನ ಎಲ್ಲ ಸೇರ್ಕೊಂಡು ಏನಪ್ಪ ಅಂದ್ರೆ ಈ ಒಂದು ಸಂಕೇಶ್ವರ ನಗರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೇವಲ ಸಂಕೇಶ್ವರ ನಗರ ಅಷ್ಟೇ ಅಲ್ಲ, ತಾಲೂಕಾ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ವಿನೂತನವಾದಂಥ ಮಾದರಿಯಲ್ಲಿ ಸಮುದಾಯಗಳು ಸೇರಿಕೊಂಡು ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲ ಕೂಡಿ ಈ ಒಂದು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಭಗವಂತ ನಮಗೆ ಶಕ್ತಿ ನೀಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀವಿ. ನಾನು ಹುಟ್ಟುಹಬ್ಬವನ್ನು ಆಚರಿಸಿ ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಬೆಳಗಿನಿಂದ ಸಾಕಷ್ಟು ಜನ ವಾಟ್ಸಪ್ ಮುಖಾಂತರ, ದೂರವಾಣಿ ಮುಖಾಂತರ, ಮೊಬೈಲ್ ಮುಖಾಂತರ ಸ್ಟೇಟಸ್ ಆಗಿರ್ಬೋದು, ಆಮೇಲೆ ಮೆಸೇಜ್ ಹಾಕೋದ್ರ ಮುಖಾಂತರ ನನಗೆ ಧನ್ಯವಾದ ತಿಳಿಸಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.